ಹಿತ ಯಾವುದು ಅಹಿತ ಯಾವುದು ಅನ್ನೋದು ಎಷ್ಟು ಜನರಿಗೆ ಹೋಗಬೇಕು. ಇದನ್ನು ನಾವು ಮಾನವ ಜನ್ಮದಾಗ ವಿಚಾರ ಮಾಡಲಿಲ್ಲ ಅಂದ್ರೆ ಕಾಗಿ ಗುಬ್ಬಿ ಜನ್ಮದಾಗ ವಿಚಾರ ಮಾಡ್ಲಿಕ್ಕೆ ಬರ್ತೈತೆ ನಾವು. ಹ್ಮ್ ಯಾರು ಇದನ್ನು ಹೊಂತಾರ ಅವ್ರು ಸುಖದಿಂದ ಇರ್ತಾರೆ ನೋಡಿ. ಎಲ್ಲರೂ ವಿಷಯಾದಿಗಳನ್ನು ಗಳಿಸಿ ವಿಷಯ ಭೋಗ ಮಾಡುವುದು ದಶಿಂದ ಪ್ರಯತ್ನ ನಡೆಸೋಣ. ತೀರ್ಕುದೆಲ್ಲ ಎದರ ಸಂಬಂಧ ವಿಷಯ ದಶೆಂದನೋ ಏನು ಆರಾಮಿನ ದಶೆಂದನೋ. ನಿಮ್ಮಲ್ಲಿ ಅದ ಅನ್ನೋ ಆರಾಮ ಅನ್ನೋದು ಯಾವ ವಿಶ್ವವಿದ್ಯಾಲಯದವ್ರು ಹೊಡೆದಿದ್ದು, ಯಾವ ಪುಣ್ಯಾತ್ಮರಿಗೆ ತಿಳಿದೈತಿ ಹೇಳಿ. ಎಲ್ಲಿಯೋ ಒಬ್ಬ ಪುಣ್ಯಾತ್ಮ ಏನ್ ಅವನ ಪುಣ್ಯಗೆ ಏನೇನೇ ಇಲ್ಲ, ಇದು ಹೊಳೆದ್ರ ಅವನು ಏನ್. ಎಲ್ಲರೂ ಹೇಳ್ತೀವಿ ಕೇಳ್ತೀವಿ, ಅದ್ರ ತಿಳಿದು ಹೊಳಿವಲ್ದು ಏನ್. ಕೇಳ್ತೀವಿ ಆದ್ರೆ ಉಳಿವಲ್ದು ಅದು ಹೇಗ್ರಿ. ಅದು ಸಿಂಹದ ಹಾಲು ಬಂಗಾರ ಪಾತ್ರೆಯೊಳಗಷ್ಟೇ ಉಳಿತೈತಿ ಅಂತಾರಲ್ಲ. ಆತ್ಮರ ಬೋಧೆ ಬ್ರಹ್ಮನಿಷ್ಠರ ಬೋಧೆ ಆ ಪುಣ್ಯ ಜೀವಿಗಳಲ್ಲಿ ಮಾತ್ರ ಅದು ಉಳಿತೈತಿ. ಪಾಪಾತ್ಮ ಜೀವಿಗಳಲ್ಲಿ ಅದು ಉಳಿದ ಜೀಲಿ ಬಿದ್ದು ಹೋಗತ್ತೆ ಅಂತ. ಸಿಂಹದ ಹಾಲು ಯಾವ ಪಾತ್ರೆ ಒಳಗೆ ಬಂಗಾರ ಪಾತ್ರೆ ಒಳಗಷ್ಟೇ ಉಳಿತೈತಿ, ಬಾಕಿ ಯಾವ ಲೋಹದ ಪಾತ್ರೆಯೊಳಗೂ ಅದು ಉಳಿದಿಲ್ಲ. ಹಂಗ ನಾವು ಎಲ್ಲರೂ ಕೇಳಿವಿ. ಆದ್ರೆ ಇದು ಎಂಥದೈತಿ ಪಕ್ಕ ಬಂಗಾರ ಬೇಕಲ್ಲ, ಅಧಿಕಾರ ಸಂಪನ್ನ ಇದ್ದವಂಗ ಆ ಬೋಧೆ ಸದ್ಗುರು ಬೋಧೆ ನಿಲ್ಲಬೇಕಾತಂದ್ರೆ ನಮ್ಗೆಲ್ಲ ಒಳಗದಾವ, ಮಲಿನದಾವ ಒಳಗ. ಭೋಗ ವಾಸನೆಗಳು ಭಾಳ ಅದಾವ. ಒಳಗೆ ಮ್ಯಾಗ ಮಾತಾಡ್ತೀವಿ, ಶುದ್ಧ ಹೇಳ್ತೀವಿ, ಶಾಸ್ತ್ರ ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಏನೈತಿ ನೋಡ್ರಿ ಹೊಲಸರ ಅಡಿಗೈತಿ ಒಳಗೆ. ಆಗೈತಿಲ್ಲ. ಭಾಳ ಹೇಳಕ್ಕೆ ಕೇಳಕ್ಕೆ ಬಂದ್ಬಿಟ್ಟು ನೀ ಮನಸ್ಸು ಶುದ್ಧ ಐತಿ ಅಂತ ಹೇಳ, ಭಾಳ ಕಠಿಣ ಅದ. ಅಂತಃಕರಣ ಸ್ವಚ್ಛ ಆಗಿ ಆ ಬೋಧೆ ನೆಲೆಯಾಗಿ ನಿಲ್ಬೇಕಾದ. ಹೌದು, ಅಂತಃಕರಣ ಸ್ವಚ್ಛ ಇದು. ಕರಿಕಿ ದಡ್ಡಿದ ಹೊಲ್ದಾಗ ಏನು ಮಾಡ್ಯಾರ, ಏನು ಫಲಿಸೋದಿಲ್ಲ ಅದು. ಅದು ಭೂಮಿಕ ಎಲ್ಲಿ ಇದಿರ್ತೈತಿ, ಹಸರಿದ್ದ ಹೊಲ ಅಲ್ಲಿ ಫಲಿಸ್ತೈತಿ. ಅನುಕೂಲ ಇತ್ತಂದ್ರೆ. ಅದಕ್ಕೆ ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಂಡು ಅಂತಃಕರಣ ಪರಿಶುದ್ಧಿ ಯಾವ ಮಾಡ್ಕೊಂಡಿರ್ತಾನೆ ಅವಾಗಿದು ಬೋಧನೆ ಆಡ್ತದೆ. ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದ್ದೀರಿ ಇದ್ರಾಗ. ಬರೇ ಪಶು ವೃತ್ತಿ ಉಳ್ಳವರು ಅದೇನು. ಆಹಾರ ನಿದ್ರಾ ಮೈಥುನ ಇದ್ರಾಗ ಕಾಲ್ ಕಳತ್ತೇವೆ ನಾವು. ಎಲ್ಲ ಶಾಸ್ತ್ರ ಪಾರಂಗತ ಆಗ್ಯಾನಂದ್ರೆ ಸುಧಾ ಊಟಕ್ಕೆ ವಿಷಯಕ್ಕೆ ಮರಗ್ತಾನ. ನಂದಿಂದ ಇನ್ನೂ ಪಶು ವೃತ್ತಿನ ಆಗ ಅದಾನಂತ ಏನ್. ಎಲ್ಲರೂ ಸುಮ್ಮನೆ ಕಾಲು ಕಳಿಲಿಕ್ಕೆ ಹತ್ತಿರುವ ಏನು ಸಾರ್ಥಕ ಮಾಡ್ಕೊಳಕ್ ಹತ್ತಿರು ನೋಡ್ಕೊರಿ, ವಿಚಾರ ಮಾಡಿ ನೋಡ್ಕೊರಿ. ಏನ್ ನಿದ್ದೆ ಎತ್ತಿದಾಗ ಜಾಗ್ರದ 100 ಪಟ್ಟು ಆರಾಮ ಇರ್ತದೆ. ಅಲ್ಲಿ ನಿದ್ದೆಯಿಂದ ಎಚ್ಚತ್ತು ಪುನಃ ನಿದ್ದೆ ಹತ್ತು ವೇಳೆ ಮಠ ನಿದ್ರೆಯೊಳಗೆ ಏನಿರ್ತದೆ ಅನ್ನೋದನ್ನ ನೆನಪು ಮಾಡ್ಕೊತ ಇರ್ತೀರಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನ ನಾವು ಮಾಡ್ಬೇಕಾಗಿದೆ. ಏನ್ ಬುದ್ಧಿಯನ್ನ ದನಿಯು ಕೆಲಸಕ್ಕೆ ಹಚ್ಚಿದ್ರೆ ದನಿತೈತೋ, ದನಿಯದ ಕೆಲಸಕ್ಕೆ ಹಚ್ಚಿದ್ರೆ ದನಿತೈತೋ. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗ ಎಲ್ಲಿ ಇರ್ತೈತಿ ಅಲ್ಲಿ ದನು ಆಕೈತಿ. ಅದು ಇರ್ಲಿಲ್ಲ ಅಂದ್ರೆ ದನು ಆಗೋ ಪ್ರಸಂಗನ ಇಲ್ಲಲ್ಲ. ನಿದ್ದೆ ಹೆಚ್ಚಾಗ ಯಾವ ವಿಷಯ ಇಲ್ಲ, ಯಾವ ಇಂದ್ರಿಯಗಳ ಸಂಪರ್ಕನೂ ಇಲ್ಲ. ಅಲ್ಲಿ ದನು ಆಗೋ ಪ್ರಸಂಗನ ಇಲ್ಲ. ನಿದ್ದೆ ಮಾಡಿ ದನದಿನ ಯಾಕ್ರಿ. ಎಚ್ಚರಿಕೆ ವ್ಯವಹಾರದಿಂದ ಧನುವಾತಿ. ಯಾಕೆ ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಭೋಗ ಚಾಲುವಾತಿ ಎಚ್ಚರಾದಿಂದ. ಒಂದಿಲ್ಲ ಒಂದು ಇಂದ್ರಿಯ ಸಂಪರ್ಕ ಭೋಗ, ಅದರಿಂದ ಧನು ಬೇಸರಾಗಿ ಕಡಿಕೆಯಲ್ಲಿ ನಿದ್ರೆಗೆ ಮರಿ ಹೋಗಿ. ನಿದ್ರೆ ಒಳಗೆ ಬೇಸರಾಗೋ ಪ್ರಸಂಗನೇ ಇಲ್ಲಲ್ಲ. ಇಂದ್ರಿಯ ಮತ್ತು ಮನೋವ್ಯಾಪಾರಗಳೆಲ್ಲ ಅಡಿ ಹೋಗ್ಯಾವಲ್ಲಿ. ವಿಷಯದ ಸಂಪರ್ಕ ಭೋಗ ಇಲ್ಲ ಅಲ್ಲಿ. ನಂದರ ಆರಾಮಿದೆಯಲ್ಲಿ.
ಹಂಗಾರೆ ಆರಾಮ್ ಇರಾಕ ಇವ ಅವಶ್ಯಕತೆ ಐತಿವ ಹೆಂಗ ಇಲ್ಲೂ ಆರಾಮ್ ಇರಾಕ್ ಬರ್ತೈತಿಲ್ಲ. ವಿಷಯದ ಸಂಪರ್ಕ ಹೋಗೋದ ಅವಶ್ಯಕತೆ ಇಲ್ಲ, ಆರಾಮ್ ಇರಾಕ ಸಂಕಟ ಹೊಂದಾಕ ಬೇಕಾಗ್ಯಾವ ಅನ್ನೋದು ಹೊಳಿವಲ್ದು ನಮ್ಗ. ಬುದ್ಧಿ ಆರಾಮ ನೆನವನಾಗಿದ್ರೆ ದಣಿತೈತೋ ಏನು ಆರಾಮ್ ಬಿಟ್ಟು ಬೇರೆ ನೆನವನಾಗಿದ್ರೆ ದಣಿತೈತೋ? ನಿಮ್ಮ ಎಲ್ಲ ವಿಶ್ವವಿದ್ಯಾಲಯದವರು ವಿಚಾರ ಮಾಡ್ಕೊಂಡು ಬಂದು ಹೇಳ್ರಿ ನೀವು ನನಗಿದನ್ನ. ನಾ ಏನು ಬಿಟ್ಟಪ್ಪಲ್ಲ. ಮತ್ತೆ ಇಲ್ಲಿ ತನಕ ಏನಾರ ಕೆಲಸ ಮಾಡ್ಕೊಂಡಿರೋ ಏನು ಸುಮ್ಮನೆ ವೇಳೆ ಕಳೆದಿರೋ ನೋಡ್ಕೋರಿ. ಈಗ ನಮ್ಮ ಕಾಲು ವ್ಯರ್ಥ ಹೋಗ್ಲಿಕ್ಕತ್ತಿದ್ವು, ಏನು ಸಾರ್ಥಕ ಆಗ್ಲಿಕ್ಕತ್ತಿತ್ತು? ಏನೇನ ಆಗ್ಬೇಕಂತೀರಿ, ಏನಾರ ಆಗ್ಬೇಕನ್ನೋರೆಲ್ಲ ಸಾಲ ಸರಡೋಗಿ ಖಾತೆದವ್ರ ನಾ ಅದಾಗಬೇಕು ಇದಾಗಬೇಕು ಆಗಿದ್ದೆಲ್ಲ ಅದು ಹೋಗೋದಾಗಿ ಏನ್ ಮಾಡವ? ಏನು ಉಳ್ದೈತಿ? ಯಾ ಜನ್ಮದ ಅಂತ ಉಳ್ದೈತಿ? ಎಲ್ಲ ಆಯ್ತಪ್ಪ, ನಿಮ್ಮ ಮನಸ್ಸಿನಾಗ ಏನೇನು ಬೇಕಾಗಿ ಅದನ್ನೆಲ್ಲ ಗಳಿಸಿದಿ. ದುಡ್ಡು ಗಳಿಸಿದಿ, ಯಾಕ್ರಿ ಹಣ್ಣು ಗಳಿಸಿದಿ, ಮಣ್ಣು ಗಳಿಸಿದಿ, ಮಕ್ಕಳು ಮರಿ ಗಳಿಸಿದಿ, ಮಾನ ಮರ್ಯಾದೆ ಗಳಿಸಿದಿ. ಮುಂದೆ ತತಕ್ಯಂ ಒಂದು ಮನಸ್ಸಿಗೆ ಏನು ಬೈತಿ ಅದನ್ನೆಲ್ಲ ಮಾಡಿದಿಪ್ಪ. ಮುಂದೆ ನಿನ್ನ ಜೀವನಾನ ಸಮಸ್ಯೆ ಆಗಿ ಕುಂದಿರ್ತೈತಿ. ನೀವನ್ನೆಲ್ಲ ಮಾಡ್ಕೋತೇನಂತ ಮಾಡಿದೆ ಅಂದ್ರೆ ಎಲ್ಲ ಐತಿ ಅಂದ್ರೂ ನಿನ್ನ ಜೀವನ ಸಮಸ್ಯೆ ಆಗಿಬಿಡ್ತಪ್ಪ. ಇನ್ನು ಹೆಂಗೆ ಮಾಡೋದಪ್ಪ? ಇನ್ನು ಮುಂದೆ ಏನು ಮಾಡೋದು? ಹೊಲ ಹಿಡದಿ, ಮನೆ ಹಾಕಿದಿ, ಮಕ್ಕಳನ್ನ ಹಿಡದಿ ಎಲ್ಲ ಆಯ್ತಪ್ಪ. ಮುಂದೆ ನೆಮ್ಮದಿ ಹೊಂದೋದು ಹೆಂಗ? ಇದನ್ನ ಹೊಂದ್ಬೇಕಂತ ಬಂದು ನೆಮ್ಮದಿಯಿಂದ ಅದೀಯ ಇಷ್ಟೆಲ್ಲ ಮಾಡಿ? ಮತ್ತೆ ಹೆಂಗಾದ್ರೆ ನಾವು ನೆಮ್ಮದಿಯಿಂದ ಇರಬಹುದು? ಅದನ್ನ ಮಲ್ಲವರು ತ್ವರೆ ಅದನ್ನೆಲ್ಲ ಬಿಡ, ತ್ವರೆ ವಿಷಯವರು. ನೆಮ್ಮದಿ ಬೇಕಾಗಿತ್ತಂದ್ರೆ ಕೈ ಬಿಡ. ಇಷ್ಟು ದಿನ ಬದುಕಿರ್ನ ಆರಾಮ್ ಇರ್ತೇನೆ ಬದುಕಿ ನೋಡ, ಆರಾಮ್ ಇರ್ತೀನಿ ನೋಡ್ಕೊ. ಎದಕ್ಕೆ ಬದುಕಿದೆ ಇಲ್ಲಿ ಇಷ್ಟು ದಿನ? ಬದುಕೇನು ಮಾಡಿದೆ? ಬಹಳಷ್ಟು ಬದುಕಿನ ಮಹಾಪುರುಷರೆಲ್ಲ ಬಹಳ ದಿನ ಇಲ್ಲ, ತಮ್ಮ ಕೆಲಸ ಮಾಡ್ಕೊಂಡ್ರು. ಅವರು ಅವಶ್ಯಕತೆ ಇಲ್ಲ ಬಿಡಿ, ನಮ್ಮ ಕೆಲಸ ಬಿಟ್ಟು ಇಲ್ಲೇನೈತಿ ಅಂತ. ಹೌದಿಲ್ಲ? ಇದ್ರ ಅಭ್ಯಾಸಗತ ಆತಂದ್ರೆ ಇಲ್ಲಿರೋ ಮನಸ್ಸಾಗುದಿಲ್ಲ. ತಾಗಿಂದ ಎಷ್ಟು ದಿನ ಇಲ್ಲಿ ಏನ್ ಮಾಡೋದು ಕೆಲಸ? ನಿಜವನ್ನ ತಿಳಿದ ಮ್ಯಾಗ ಇಲ್ಲಿ ಬದುಕು ಕೆಲಸ ಏನೈತಿ? ಉದಾಸೀನ ನಾವು ಎಲ್ಲದ್ರ ಬಗ್ಗೆ ಉದಾಸೀನ ಆಗ್ಬಿಡ್ತೀವಿ. ನಾವು ಬದುಕಿದ್ದಕ್ಕೂ ಈ ಅಭ್ಯಾಸದಾಗ ತೊಡಗಿದ್ರೆ ಹಂಗಿದ್ರೆ ಬದುಕು ಯಾಕ್ರಿ? ನಿನಗೂ ಕಲ್ಯಾಣ ಆಗ್ಬೇಕು, ಜಗತ್ತಿಗೂ ಕಲ್ಯಾಣ ಆಗ್ಬೇಕು. ಅಂತ ಬದುಕಿಗೆ ಸಾರ್ಥಕತೆ ಯಾಕಂದ್ರೆ ಇಷ್ಟು ದಿನ ಬದುಕಿ ಏನು ನಿನಗೂ ಉಪಯೋಗ ಇಲ್ಲ, ಇನ್ನೊಬ್ಬರಿಗೂ ಉಪಯೋಗ ಆಗಲಿಲ್ಲ. ಇನ್ನೊಬ್ರಿಗಾರ ಉಪಯೋಗ ಆತನೇ ಇದೆ ನೀನು ಬದುಕು? ಏನು ಉಪಯೋಗ? ಸ್ವಾರ್ಥ ಇಟ್ಕೊಂಡು ಬದುಕಿದ್ರೆ ಉಪಯೋಗ ಇಲ್ಲ. ಬದುಕುದು ಬದುಕ್ತೇವೆ, ಇನ್ನೊಬ್ಬರಿಗೆ ಹಿತ ಆಗಕ್ಕೆ ಮಾಡೋ ಸಂಬಂಧ ಬದುಕು. ಯಾವಾಗ ನಮ್ಮಿಂದ ಇನ್ನೊಬ್ಬರಿಗೆ ಹಿತ ಆದಿತ್ತು ಅಂದ್ರೆ ನಿನ್ನ ಬದುಕಿಗೆ ಸಾರ್ಥಕತೆ ಆಕೈತಿ. ಏನ್ ಆರೂಢರಿಂದ ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಬಾಯಿ ತೆಗೆದಿದ್ರು ಅವ್ರು. ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ ಅಂದರು. ವಿಶ್ವದ ವ್ಯವಹಾರ ಹೆಂಗದ ಅಂದ್ರೆ ಇದೊಂದು ಕನಸಿನಂತೆ ತೋರಿದೆ. ಆರಾಮಿನ ವಿಚಾರದೊಳಗೆ ಯಾವಾಗಲೂ ಇತ್ತು ಅಂದ್ರೆ ಬುದ್ಧಿ ಏನ್ ಸಮಾಧಾನ ಶಾಂತಿಯನ್ನು ಹೊಂದೈತಿ. ಬುದ್ಧಿಯನ್ನು ಎಷ್ಟು ವೇಳೆ ನಾವು ಆರಾಮಿನ ನೆನಪಿನಾಗ ಇರಿಸ್ತೇವೆ ಹೇಳ್ರಿ. ವಿಷಯದ ನೆನಪಿನಾಗ ಕಾಲು ಕಳೆದು ಬಿಡ್ತೇವೆ. ವಿಷಯದಿಂದ ಸುಖ ಸಿಗುವುದಿಲ್ಲ ಅಂತ ಎಷ್ಟು ಜನರಿಗೆ ತಿಳಿದತ್ತಿದು. ಆವಾಗ ಹೌದಿಲ್ಲ ವೈರಾಗಿ ಬರುವುದು. ವಿಷಯ ದೋಷ ದರ್ಶನ ಆದಾಗ ವಿಷಯ ವಸ್ತುಗಳಲ್ಲಿ ವೈರಾಗಿ ಬರ್ತದೆ.
ಬಾಳೆದ ಹಣೆ ಬರೋಣ ಇಷ್ಟ ಅದ ಅಂತ ತಿಳಿದು ಅಂಥೇಳಿ ಉದಾಸೀನ ಆಗವ್ರಿಗೆ ಎಷ್ಟು ಮಂದಿ ಇದ್ರಿ? ಎಲ್ಲ ನೋಡಿನಪ್ಪ ಸಾಕಿನ್ನ. ಈ ವಿಚಾರ ಯಾವಾಗಲೂ ಇರ್ಬೇಕು ನಿನಗೆ. ಸತತ ಅಭ್ಯಾಸ ಇತ್ತು ಅಂದ್ರೆ ಏನ್ ಅಭ್ಯಾಸ ಮಾಡಿದ್ರೆ ಪರೀಕ್ಷೆ ಪಾಸ್ ಆಕ್ಕಾನ. ಹೌದಿಲ್ಲ? ಎಲ್ಲ ಎದ್ರ ಸಂಬಂಧ ಮಾಡೋದು ಅಂದ್ರೆ ಅಂತ್ಯ ಕಾಲದೊಳಗೆ ಇದೆಲ್ಲ ನೆನಪಿಗೆ ಬರಬೇಕು ನಮಗೆ. ಅವಾಗ ಬರಲಿಲ್ಲ ಅಂದ್ರೆ ಏನು ಮಾಡೋದು? ಭಾಳ ಟೈಮ್ ಇರೋದಿಲ್ಲ ಅಲ್ಲಿ, ಒಂದು 10-15 ನಿಮಿಷ ಇರ್ತೈತಿ ಭಾಳ. ಎಕ್ಸಾಮ್ ಟೈಮ್ನೊಳಗೆ ಇದು ನೆನಪಿಗೆ ಬರ್ಬೇಕು ನಮಗೆ. ಹೌದಿಲ್ಲ? ಜೀವನ ಪರ್ಯಂತರ ನಾವು ಏನು ಮಾಡಿರ್ತೀವಿ ಆ ಟೈಮ್ನಾಗ ಇದು ನೆನಪಿಗೆ ಬಂದ್ರೆ ನೀ ಪರೀಕ್ಷೆ ಎಕ್ಸಾಮ್ ಪಾಸ್ ಆದ್ನಿ ಅಂತ ಕೆಲಸ. ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ, ಅಂತಹ ಲೋಕಗಳು ಕಾದು ಕೂತಾವ್ ನಿನಗೆ. ಏನು ನೆನಪು ಮಾಡ್ತಿ ಅಂತ್ಯಮತಿ ಸಾಗತಿ. ಏನ್ ಅದನ್ನ ನಾವು ಅಭ್ಯಾಸ ಯಾವ್ದನ್ನ ಮಾಡಿರ್ತೇವೆ ಅದ ಬಂದು ನಿಂದಿರ್ತೈತಿ ದಕ್ಕಣ ಮುಂದೆ. ಅದ್ರಾಗ ಆಸಕ್ತಿ ಅತಿ ಇರ್ತೈತಿ, ವ್ಯಾಮೋಹ ಅದ ಬಂದು ನಿಂದಿರ್ತೈತಿ. ನನ್ನ ಮಕ್ಕಳು ಮರಿ, ನನ್ನ ಹೊಲ ಮನಿ ಬದುಕು ಬಾಳೆ ಇವ ಬಂದು ನಿಂದ್ರಾಕತ್ತು ಅಂದ್ರೆ ಯಾಕ್ರಿ ವ್ಯಾಮೋಹ ಅಗಸಿ ಕಟ್ಟಿ ಬರಾಕೈತಿ ಅಂದ್ರೆ ಏನ್ ಮಾಡೋದು? ಹೌದಿಲ್ಲ? ಎದ್ರಾಗ ನಾವು ಅದ್ರಾಗ ಕಾಲು ಕಳೆದಿರ್ತೇವೆ, ನೆನಪಿನ್ಯಾಗ ಹೋಗಿಬಿಡ್ತೈತಿ ಶರೀರ ಅಂತದ, ಮತ್ತದ ಕಾಲು ಕೂದಿರ್ತೈತಿ. ನಿನ್ನ ಜನ್ಮದ ಕರ್ತ ನಿನ್ನ ಪರೀಕ್ಷೆದಾಗ ನೀನ ಮಾಡ್ಕೋದು ಅದನ್ನ. ಅದು ಪರೀಕ್ಷೆ ಟೈಮ್ ಎಲ್ಲರಿಗೂ ಅಂತ್ಯ ಕಾಲದೊಳಗೆ ಬರ್ತೈತಿ. ಅದೆಲ್ಲರಿಗೂ ಏನು ನೆನಪಿಗೆ ಬರ್ತೈತಿ ಅದ ಆಗಿ ಹುಡ್ತೀನಿ. ಮತ್ತೆ ಜಡ ಬರ್ತಾನೆ ಉದಾಹರಣೆ ಹೇಳ್ತಾರಲ್ಲ, ಯಾಕ್ರಿ ಇಷ್ಟೆಲ್ಲ ತಪಸ್ಸು ಮಾಡಿದ್ರು ಸುಧಾ ಚಿಗರಿ ನೆನಪಂತ ಚಿಗರಿ ಆಗಿಬಿಡ್ತಿ. ಹಿಂದಗಡೆ ಅವಾಗ ಅದ್ರ ಅರಿವು ಆತಿ, ಅಂತ ತಪ್ಪು ಮಾಡೀನಿ ನಾನು ಅಂತ. ಅತಿ ಮಮತೆ ಅದ್ರ ಮ್ಯಾಗ ಇಟ್ಕೋಬಾರ್ದಪ್ಪ. ಇವನು ಬ್ಯಾಡ, ಅಂತಿಮ ಕಾಲಕ್ಕೆ ಇವೇನು ನೆನಪಿಗೆ ಬರ್ದಂಗ ಅವು ಯಾವಾಗ ಮುಕ್ಕಳ ಕೈ ಹಾಕಿ ಚುಗಿ ಹೇಳಕ್ ಕೊಡಲ್ಲ. ಅಜ್ಞಾನ ಆವರಿಸಿ ಬಿಡ್ತೈತ್ರಿ ಅದ. ಅದಕ್ಕೆ ಅಭ್ಯಾಸ ಎಚ್ಚರ ಇರಬೇಕು ಅಂತ. ಜೀವನ ಪರ್ಯಂತರ ನಾವು ಎದನ್ನ ಮುಖ್ಯವಾಗಿ ಅಭ್ಯಾಸ ಮಾಡಿರ್ತೀವಿ ಅದ ಅಂತ್ಯ ಕಾಲಕ್ಕೆ ಬರ್ತೈತಿ ನೋಡ್ರಿ. ನೀ ಎಲ್ಲ ಈಗ ಒಳ್ಳೆ ಶುದ್ಧ ಮಾತಾಡ್ತೀವಿ, ಒಳಗೆಲ್ಲ ಗಂಡನ್ಯಾಗ ಅದಿತ್ತಂದ್ರೆ ಅದ ಬರ್ತೈತಿ ನಿನಗೆ. ಮಾತ್ರ ಅದು ಬರ್ಬೇಕಲ್ಲ ಆ ಟೈಮ್ನಾಗ. ಮಂದಿ ಮುಂದೆ ಹೇಳಾಕತ್ತಿ ಯಾಕ್ರಿ? ನಿನಗೆ ಹೇಳ್ಕೊಳ್ಳಿಲ್ಲಲ್ಲ ಅದನ್ನ, ಬರೀ ಮಂದಿಗೆ ಹೇಳಾಕಲ್ತಿ. ಅದು ಬಹಳ ಮಹತ್ವದ ಅದ ನೋಡ್ರಿ. ಅಂತ್ಯಕಾಲಕ್ಕೆ ಏನು ನೆನಪಿಗೆ ಬರ್ಬೇಕು ನಿನಗೆ ಅದನ್ನ. ಇದೇ ವಿಚಾರ, ನಾನು ಆನಂದ ಸ್ವರೂಪ ಇದ್ದೀನಿ, ಬ್ರಹ್ಮ ಸ್ವರೂಪನೇ ನಾನು, ಕೆಡಲಾರದಂಥ ವಸ್ತು ನಾನಂದೇ. ನಾನು ಈ ವಿಚಾರ ಜೀವಂತಿದ್ದಾಗ ಖಾತ್ರಿ ಮಾಡ್ಕೊಂಡಾಗ ಅಂತ್ಯಕಾಲಕ್ಕೆ ಬರ್ತೈತೆ ಅದ. ಅವನ್ನೆಲ್ಲ ಹೋಗ್ಯಾವೋ ಇಲ್ಲೋ ಅನ್ನೋದು ಎಚ್ಚರಿದ್ದಾಗ ಖಾತ್ರಿ ಮಾಡ್ಕೋಬೇಕು ಅದನ್ನ ನಾವು. ಅಂದ್ರೆ ಸಮಾಧಿ ಹೊಂದಬೇಕು ಅಂತ ಅಂದಾಗ ಅದು ಬರ್ತೈತಿ. ನೀವು ಒಮ್ಗಿಲೆ ಹಂಗ ಬರುದಿಲ್ಲ ಅದ. ನನ್ನಲ್ಲಿ ಇವೆಲ್ಲ ಬೈಕೆಗಳದಾವೋ ಇಲ್ಲೋ ಹೋಗ್ಯಾವೋ ಅನ್ನೋದನ್ನ ಈಗ ಎಚ್ಚರಿದ್ದಾಗ ಖಾತ್ರಿ ಮಾಡ್ಕೋವನು. ಏನ್ ಅವಾಗ ನಿನಗೆ ಅಂತ್ಯಕಾಲಕ್ಕೆ ಇದು ಬರ್ತೈತಿ. ಹೌದಿಲ್ಲ? ನಾವು ಒಮ್ಗಿಲೆ ಯಾವಾಗ ಬರ್ತೈತಿ ತಾನ ಬರುದಿಲ್ಲ ಅದಂಗ. ಈಗ ಖಾತ್ರಿ ಮಾಡ್ಕೊಂಡಾಗ ಬರ್ತೈತಿ ಅದ. ಸಮಾಧಿ ಹೊಂದಿ ಇದನ್ನು ಖಾತ್ರಿ ಮಾಡ್ಕೋ. ಜೀವಂತಿದ್ದಾಗ ನನ್ನಲ್ಲಿ ಏನೇನು ಬಯಕೆಗಳದಾವೋ ಎಲ್ಲ ಹೋಗ್ಯಾವೋ ಹಂಗ ಅದಾವೋ. ನೋಡ್ಕೋಬೇಕು ನಾವು, ವಿಕಾರ ಅಕ್ಕವೋ ಏನಿಲ್ಲೋ. ಜೀವಂತಿದ್ದಾಗ ಖಾತ್ರಿ ಮಾಡ್ಕೋ. ಇವನು ಅಕ್ಕೈತೆ ಅಂದ್ರೆ ಇನ್ನ ಐತಿ, ಇದು ಮತ್ತು ಬರತೈತಿಲ್ಲ ಇದಕ್ಕಂತ. ಇನ್ನ ಹೋಗೇ ಇಲ್ಲಲ್ಲ ಇದು. ಅದನ್ನು ಕಳ್ಕೊಳ್ಳೋ ಸಂಬಂಧ ನಾವು ಪ್ರಯತ್ನ ಮಾಡಬೇಕು. ವಾಸನೆಗಳನ್ನ, ಭೋಗ ವಾಸನೆಗಳ ಪೂರ್ಣ ನಾಶ ಆದಾಗ ನಿನ್ನ ಪರೀಕ್ಷೆ ಪಾಸ್ ಆಕೈತಿ ನೋಡ್ರಿ. ಈಗ ಖಾತ್ರಿ ಮಾಡ್ಕೋ. ಹೋಗ ಅದಾವು ಹೇಳ್ತಾವು, ಹೆಜ್ಜೆ ಹೆಜ್ಜಿಗೆ ಅಂತ ಪ್ರಸಂಗ ಬಂದಾಗ ವಾಸನಾದಿಗಳ ಜಾಗೃತ ಆಗ್ತಾವ. ಹೌದಿಲ್ಲ? ಅವಾಗ ನೋಡ್ಕೋಬೇಕು ನಾವು. ಅಂತ ಪ್ರಸಂಗದೊಳಗೆ ವಾಸನಾದಿಗಳ ಪ್ರಚೋದನೆ ಕೊಡಕತ್ತು ಅಂದ್ರೆ ಐತಿಲ್ಲ.
ಹ್ಮ್ ಈ ವಿವೇಕನಲ್ಲಿ ಅದ್ರಾಗ ಏನಾಯ್ತು ಬಿಡ ನೋಡೇನ ಅದನ್ನ ಅದೇನು ಮಾಡಿದ್ದೆ ಮಾಡು ಏನು ಲಾಭ ಇಲ್ಲ ಅದ್ರಾಗ ಎಷ್ಟು ಸಲ ಹುಟ್ಟಿ ಬಂದು ಮಾಡಿಲ್ಲ ಅದನ್ನ ಅದ್ರ ಪರಿಣಾಮ ಏನಾಗೈತಿ ಅನ್ನೋದು ಅನುಭವ ಇತ್ತಂದ್ರೆ ಎಲ್ಲದರ ಬಗ್ಗೆ ಉದಾಸೀನತೆ ಬರ್ತೈತೆ ಅವನು ವೈರಾಗ್ಯ ಏನ್ ಈ ತೋರಿಕೆ ವಸ್ತುಗಳಲ್ಲಿ ವೈರಾಗ್ಯ ಯಾವಾಗ ದೃಢಪಡ್ತೈತಿ ಯಾವಾಗ ಇದು ಒಳಗ ಅನುಸಂಧಾನ ಮಾಡ್ಲಿಕ್ಕೆ ಬರ್ತೈತಿ ಬ್ರಹ್ಮಚಿಂತನದ ಅಭ್ಯಾಸ ಅದರೊಳಗೆ ತೊಡಗಾಕ ಬರ್ತೈತಿ ಏನ್ ಅದು ಮುಂದುವರಿದೈತಿ ಏನ್ ಎಷ್ಟರ ಮಟ್ಟಿಗೆ ನಮ್ದು ಐತಿ ನೋಡ್ಕೋರಿ ರತ್ತಿ ನಮ್ದು ಅಲ್ಲಿ ನಿಲ್ತೈತೆ ಇಲ್ಲ ನೋಡಿ ಎಲ್ಲಿ ಮತ್ತು ವಿಷಯ ವಸ್ತುಗಳ ಕಡೆಗೆ ಓಡ್ತೈತಿ ಕೇಳುವತ್ನಾಗ ಅಷ್ಟೇ ಹೊಳ್ದಂಗೆ ಅನಿಸ್ತೈತಿ ಬಿಟ್ಟು ಕೂಲೆ ಮತ್ತು ಅದ ಚೇಳಿ ಭಾಳ ಕಠಿಣ ಐತಿ ಸೆಲೆಕ್ಟ್ ಆಗೋದು ಅದ್ರಾಗ ಏನ್ ಈಗ ಪರೀಕ್ಷೆ ಬರಿತಿರ್ತಾರೆ ಹುಡುಗರು 199 ಮ್ಯಾಗ ಆ ಪಾಯಿಂಟಿನ ಮ್ಯಾಗ ನಿರ್ಣಯ ಮಾಡ್ತಾರೆ 99 ಆದ್ಮ್ಯಾಗ ಅವೇನ ಪಾಯಿಂಟ್ ಅದಾವಲ್ಲ 10 ಪಾಯಿಂಟ್ ಬಿಡೋದ್ರ 9 ಪಾಯಿಂಟ್ನಾಗಾರ ಮಾಡ್ಬೇಕಿಲ್ಲ ನೀ ಅದ 199.1 ಅಂದ್ರೂ ಇಲ್ಲ ನೀ ಫೇಲ್ ಆದ್ನಿ ಆ ಪಾಯಿಂಟಿನ ಮ್ಯಾಗ ನಿರ್ಣಯ ನಡೆದಾವ ಈಗ ಏನ್ ಹಿಂಗ ಐತಿದು ಅದಕ್ಕಿಂತ ಸೂಕ್ಷ್ಮ ಐತಿದ್ರು ಬಾಳೆ ಏನ್ ಅವನು ಸೆಲೆಕ್ಟ್ ಆದವ 99.9 ಹೌದಿಲ್ಲ ಅಂದಾಗ ಅವನು ಸೆಲೆಕ್ಟ್ ಅದ್ರ ತೆಳಗೆ ಬಂದ್ರೆ ಹೋಗ್ತಾನೆ ಮತ್ತೆ ಅಂದ್ರೆ ಹೆಂಗೆ ಅಭ್ಯಾಸ ಮಾಡಿದ ಈಗ ಎಲ್ಲ ಕಾಂಪಿಟೇಷನ್ ಹಿಂಗೆ ನಡೆದಾವಿಲ್ಲ ಅಂತ ಅದಕ್ಕೆ ಸೆಲೆಕ್ಟ್ ಆಗ್ತಾವಿಲ್ಲ ಏನ್ ಅಭ್ಯಾಸ ಮಾಡಿದ್ರೆ ಬರ್ತೈತೆ ಅದು ತಾನ ಬರ್ತೈತೆ ನೀ ಬಂದು ನಿದ್ದೆ ಹೊಡೆದು ಆಗ್ಬಿಟ್ಟು ಎಲ್ಲಿ ತಿಳ್ಬೇಕು ಯಾಕ್ರಿ ಅದಕ್ಕೆ ಎಲ್ಲ ಥರದ ಇಲ್ಲಿ ಸೇವಾದಿಗಳನ್ನು ಮಾಡಿದಾಗೂ ಅದು ಉಳಿತೈತಿ ಸೇವೆ ಸತ್ಕರ್ಮಗಳನ್ನು ಮಾಡ್ಕೊಂತ ಇದ್ದ ಅಂದ್ರೆ ನೀನು ಅಂತಃಕರಣ ಮಾಲಿನ್ಯ ಕಡಿಮೆ ಆಕೈತಿ ಈ ವಿಚಾರ ಉಳಿತೈತಿ ಹಂಗ ಬರುದ ಯಾವುದು ಬೇಜವಾಬ್ದಾರಿ ಆದ್ರೆ ಹತ್ತುದಿಲ್ಲ ಅಂತಿದ್ರ ಹೌದಿಲ್ಲ ಜೀವಗಾಳ್ರ ಮ್ಯಾಳಗೆ ಅಂದ ತಿಳಿಬೇಕಿದೆ ಬಹಳ ಮಂದಿ ಇದ್ರಾಗ ಜೀವಗಾಳ್ರ ಹೋದ್ರ ಹೊಣ್ತ ಸಾನಿಗೆ ಹಾಕಿರು ಒಬ್ರು ಉಳಿ ಎಲ್ಲ ಜೀವಗಳ ಮೇಳನ ಸಿಗ್ತೈತಿ ನಿಜವಾಗಿ ನಮ್ಮ ಮನ್ಯಾಗ ಬಾಳೆ ಹೆಂಗ್ ಮಾಡ್ತೇವೆ ಹಂಗೆ ಮಾಡಾಕತ್ತೀಯ ಇಲ್ಲಿ ಅಲ್ಲಿ ಓಡಿ ಹೋಗಿ ಹೆಂಗ್ ಮಾಡ್ತೀವಿ ನೋಡು ನಮಗೆ ನಿಗುದಿಲ್ಪ ಅಂತ ಇಲ್ಲಿ ಅಲ್ಲಿ ಅನ್ನು ನೋಡುನು ರೋಡ್ ಸಿಗುದು ನಿನಗೆ ಹೌದಿಲ್ಲ ಓಡಾಡಿ ಮಾಡ್ತಾನ ಅಲ್ಲಿ ಹೆಂಗ್ ಮಾಡ್ತೀವಿ ನೋಡು ನಿನ್ನ ಬಾಳೆ ಅಂತ ಇಲ್ಲಿ ಆದ ಕೂಲೆ ನಮಗೆಲ್ಲ ನಿಗುದಿಲ್ಲಪ್ಪ ನಮ್ಗೆ ನೋವ ಹೇಳಕ್ಕೆ ಆಗ್ಲಿ ಹೋಗಪ್ಪ ಹಂಗ ಆಗ್ಲಿ ಅಂತ ನಿನ್ ಹೆಂಗ ಐತಿ ಹಂಗ ಹಾಕೈತಿ ನೀ ಹೆಂಗ್ ತಿಳ್ಕೊತಿ ಹಂಗ ನಿನ್ನ ಹಂಗ ಆಗ್ಲಿ ಹೋಗಂತ ಹೌದಿಲ್ಲ ನಿನ್ನ ಕೈಯೊಳಗೈತಿ ನೀನು ಮಾಡ್ಕೊಂಡು ನಿನಗೆ ಆಕೈತಿ ಮಾಡಲಿಲ್ಲ ಅಂದ್ರೆ ನಿನಗೆ ಏನೋ ಅಟ್ಟು ಶಿವಾದಿಗಳನ್ನು ಮಾಡಿ ಯಾಕ್ರಿ ಅದ್ರೊಳಗೆ ಕಾಲ ಕಳೆದ್ರೆ ಅಂತಕ್ಕಂಡು ಏನಾರು ಪರಿಣಾಮ ಪರಿವರ್ತನೆ ಆಗ್ಬೇಕಿಲ್ಲ ಅಂದ್ರೆ ಆಗೋದು ಹಿಂಗೆ ಬೇಜವಾಬ್ದಾರಿ ಆಗ್ತೀವಿ ಈಚೀವಿ ಎಷ್ಟು ಜನ್ಮದ್ರು ಆಗೋದಿಲ್ಲ ಯಾರಿಗೆ ಕಾಳಜಿ ಐತಿ ಇದು ಅವ್ಯಾಹತವಾಗಿ ಇದು ನಡಿಬೇಕು ಇದ್ರ ಬಗ್ಗೆ ನಾವು ಕಾಳಜಿ ತಗೊಂಡು ಮಾಡಬೇಕು ನಡಿವಲ್ದು ಹಾರಿಗೆಡೋದು ಹೋಗವಲ್ದು ನಮಗೆ ಅದಕ್ಕೆ ಬೇಕಾಗೈತಿ ನಮ್ಮ ಬಳಿ ಎಷ್ಟು ಕಾಳಜಿ ಮಾಡ್ತೀವಿ ನೋಡು ಹಂಗೆ ಇದು ಕಾಳಜಿ ಐತೆ ಯಾ ಹೆಣ್ಮಗಳು ಯಾ ಗಂಡು ಮಗ ಐತಿದು ಅಂತಿದ್ರ ನೋಡ್ಕೋರಿ ಎಷ್ಟ್ರ ಮಟ್ಟಿಗೆ ಐತಿ ನಮಗಿದ್ರಾಗ ತುದಿ ಮಟ್ಟಿನ ಗೆಳತನ ಉಪಯೋಗ ಆಗೋದು ನೀ ಮಾಡ್ಕೊಂಡ್ರೆ ನಿನಗೆ ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ಹೌದಿಲ್ಲ
ಆರಾಮಿನ ವಿಚಾರದೊಳಗೆ ಬುದ್ಧಿ ಎಷ್ಟು ವೇಳೆ ಇರಿಸ್ತೇವೆ ನಾವು. ಎಚ್ಚರಾದಿ ನಿದ್ದೆ ಹತ್ತುವರೆಗೂ ಇದ ಚಿಂತನದಾಗ ಇರೋರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ವಿಷಯದಿಂದ ಸುಖ ಸಿಗುದಿಲ್ಲ ಅಂತ ಎಷ್ಟು ಜನರಿಗೆ ಹೊಳೆದತ್ತಿದು. ಅವಾಗ ಹೌದಿಲ್ಲ ಇದ್ರ ಬಗ್ಗೆ ಉದಾಸೀನ ಆಗಿ ಅಂತರ್ಮುಖ ವೃತ್ತಿ ಒಳಗೆ ಅಭ್ಯಾಸ ಮಾಡ್ಬೇಕು ಅನ್ನೋದು ಹತ್ತತಿ. ಬಾಳೆದ ಹಣೆ ಬರ ಇಷ್ಟ ಅದ ಬಿಡ ಅಂತ ತಿಳಿದು ಉದಾಸೀನ ಆಗ ಅವ್ರು ಎಷ್ಟು ಮಂದಿ ಇದ್ರಿ ಅದ್ರಾಗ. ಸುಖದಿಂದ ಇರೋದು ಮಾತಾಡಿದಷ್ಟು ಹಗರಿಲ್ರಿ ಅದು. ಹಿತ ಯಾವುದು ಅಹಿತ ಯಾವುದು ಅನ್ನೋದು ಎಷ್ಟು ಜನ್ಮಕ್ಕೆ ಹೊಳಿತೈತೇವು. ನಾ ಏನು ಹೇಳ ಇನ್ನೊಬ್ಬನ ಕೊಂದ ವಿಷಯ ಸಂಗ್ರಹ ಮಾಡೋದ್ರಿಂದ ಯಾವಾಗ ಹೊಳಿಬೇಕ್ರಿ ಅದು. ಮನುಷ್ಯರಾದಿಂದ ಹಿಂಸಾದ ಕಾಯ ವಾಚ ಮನಸ ಬರಬಾರ್ದು ನಮಗೆ. ಏನ್ ಮನಸ್ಸಿನ್ಯಾಗ ಸಹಿತ ಬರಬಾರ್ದು. ಮನಸ್ಸಿನ್ಯಾಗ ಬರೋದು ಭಾಳ ಕೆಟ್ಟದು. ಏನ್ ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ. ಪರಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ. ಏನ್ ಎಷ್ಟು ನೀ ಪರಹಿತ ಮಾಡ್ತೀಯ ಅಷ್ಟು ನಿನಗೆ ಹಿತ. ಎಷ್ಟು ಪರರಿಗೆ ಕೆಡಕ ಬಯಸ್ತೀಯ ಅಷ್ಟು ನಿನಗೆ ಕೆಡಕದು. ಇದರ ಮರ್ಮವನ್ನ ತಿಳಿದವ ಮನಸ್ಸಿನಾಗ ಸಹಿತ ಯಾರಿಗೂ ಕೆಡಕ ಬಯಸುದಿಲ್ಲ. ಒಳ್ಳೇದಾಗಲಿ ಅವನಂತ. ಏನ್ ಅವ ಜ್ಞಾನಿ ಇದ್ದಾನ, ಮಾಡ ತಪ್ಪೈತೆ, ಅದಕ್ಕೆ ಹೊಳಿಬೇಕು. ಅದಕ್ಕೆ ಯಾವಾಗ ಹೊಳಿತೈತೋ ಏನೋ ಅದು. ಪುಣ್ಯ ಇದ್ರೆ ಹೊಳಿತೈತಿ, ಹೌದಿಲ್ಲ? ಅವ ತನ್ನ ಕೆಲಸ ಮಾಡ್ಕೋತಾನ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿರ್ತಾನೆ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗುವ ಅಭ್ಯಾಸ ಅವನಿಗೆ ರೆಡಿತ ಅಂದ್ರೆ ಇನ್ನೊಬ್ರು ಉಸಾವರಿಗೆ ಹೋಗೋ ಪ್ರಾಣಿನ ಬರುದಿಲ್ಲ ಅವಾಗ. ಯಾರು ಉಸಾವರಿಗೆ ಹೋಗುದಿಲ್ಲ. ನಾವು ಇದು ಬಂದ್ ಆತಂದ್ರೆ ಓರ್ ಉಸಾಬರಿ ಅವ್ರ ಹಂಗದ ಇವ್ರು ಹಿಂಗದ ಇದ್ರ ಆ ಕಾಲ ಸತ್ತೋಗಿ. ಯಾವಾಗಲೂ ಇದ್ರ ಅಭ್ಯಾಸದಾಗ ತೊಡಗಿ ನಾವು ಇನ್ನೊಬ್ಬರ ಬಗ್ಗೆ ಅವ್ರ ಹಂಗ ನನಗೆ ವೇಳೆನೇ ಸಿಕ್ಕಿಲ್ಲ ವಿಚಾರ ಮಾಡಕ್ಕೆ ಅವ್ರ ಬಗ್ಗೆ ಅಂತ. ನಾವು ವಿಚಾರ ಮಾಡಕ್ ಹೋಗುದು. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆ ನಾವು ಮಾಡಕ್ ಹೋಗುದು. ಮಾಡಿ ಕೆಡ್ತೀನಿ ಅದನ್ನ. ನಿನ್ನ ಬಗ್ಗೆ ನೀವು ವಿಚಾರ ಮಾಡೋಲ್ಲಿ ಬರೀ ಮಂದಿ ಸುದ್ದಿಯ ಕಾಲ ಸತ್ತು ಕೇಳಿಸಿಲ್ಲ. ಎದಕ್ಕೆ ಬಂತು? ನಿಂದ ನಿನಗೆ ಗೊತ್ತಿಲ್ಲ, ಅವಂದು ಗೊತ್ತು ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಂಡಿಲ್ಲ. ಇನ್ನೊಬ್ಬರು ಬಾಳೆ ಕೆಡಿಸ್ದಂಗ ಬಾಳೆ ಮಾಡಕ್ ಬರ್ತೈತೇನ? ಎಷ್ಟು ಜನರಿಗೆ ಬರ್ತೈತೆ ಹೇಳ್ರಿ. ನಾವು ಕೆಟ್ಟರು ಇನ್ನೊಬ್ಬರನ್ನ ಕೆಡಿಸಬಾರ್ದಪ್ಪ. ಅದೇನು ಅಂತಾರಲ್ಲ, ಕೆಡ್ಸವ್ರು ಇರಬಾರ್ದು ಅಂತ. ಹೌದಿಲ್ಲ? ವ್ಯಭಿಚಾರಿಗಳಿದ್ರು ಕೆಡ್ಸವ್ರು ಇರಬಾರ್ದು ಅಂತ. ಹೌದಿಲ್ಲ? ನೀವು ಏನ್ ಮಾಡಿರ್ತೀರಿ ಅದರ ಫಲ ನಿಮ್ ಬೆನ್ನ ಹತ್ತಿ ಬರ್ತೈತೆ ಅದು. ಆದ್ರೆ ಜ್ಞಾನ ಹಂಗಲ್ಲ. ಈಗಿಂದ ಈಗ ಅದ ಮುಂದೆ ಬರ್ತೈತಿ ಅಂತ ಮಾಡಿದ್ದು. ಯಾಕ್ರಿ? ಕಾಲಾಂತರದೊಳಗೆ ಅದರ ಫಲ ಸಿಗ್ತೈತಿ. ಈಗಿಂದ ಈಗ ಇದೆ ಕೊಡಿ ಸದ್ದ ನೆನಪು ಮಾಡಿದ್ರೆ ಸದ್ದ ಅದರ ಅನುಭವ ಬರ್ತೈತಿ. ಏನ್ ನೀವು ನೆನೆಸ್ತೀರಿ ಅದ ಇರ್ತೈತಿ ನೋಡ್ರಿ. ಕಂಬದ ನೆನಪು ಮಾಡಿದ್ರೆ ಕಂಬ ಇರ್ತೈತಿ, ಆರಾಮಿನ ನೆನಪು ಮಾಡಿದ್ರೆ ಆರಾಮ ಇರ್ತೈತಿ. ಯಾವ ಬ್ರಹ್ಮವನ್ನು ತಿಳಿತಾನ ಅವ ಬ್ರಹ್ಮನೇ ಇರ್ತಾನ. ಅವನಿಗೆ ಜನನ ಮರಣ ಅನ್ನೋದು ಉಳಿದಿಲ್ಲ. ನೀ ಎಷ್ಟು ಕರ್ಮ ಮಾಡಿದ್ರು ಏನಾಗಬೇಕಾಗಿತ್ತು? ಎಲ್ಲ ಕರ್ಮಗಳ ಫಲಗಳು ಅನಿತ್ಯದವು. ಮತ್ತು ಅದನ್ನು ಮಾಡ್ಕೋತ ಕೂತೆ ಅಂದ್ರೆ ದನು ಆಕತಿಲ್ಲ. ಕರ್ಮಗಳನ್ನು ಮಾಡಿ ದಣಿತಿ ದನದ ಮಾಡಿದ್ರು ಅದ್ರ ಫಲ ಉಳಿಯಂಗಿಲ್ಲಲ್ಲ. ಅದಕ್ಕೆ ವಾಸನಾ ನಾಶ ಮಾಡ್ಕೋ. ಅದೇ ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ಚೋದು.
ಪ್ರಬಲತರ ವಾಸನೆಗಳು ಇದ್ವು ಅಂದ್ರೆ ಅದರ ಇಂಥ ಕರ್ಮಗಳಲ್ಲಿ ತೇಕಾಕಸ್ತದ. ಜ್ಞಾನದಿಂದ ವಾಸನೆಗಳನ್ನು ನಾಶ ಮಾಡ್ಕೋ, ತಿಳುವಳಿಕೆಯಿಂದ, ಅವಾಗ ಮನಸ್ಸು ಏಕಾಗ್ರ ಆಕೈತಿ ನೋಡು. ವಿಷಯ ವಾಸನೆಗಳಿದ್ವು ಅಂದ್ರೆ ಮನಸ್ಸು ಮತ್ತೆ ಚಂಚಲ ಆಕೈತಿ. ಕೇಳದೆ ಹೇಳುವವರು ಶತಮೂರ್ಖರು ಅಂತ. ನಾ ಶಾಣೆತನ ತೋರ್ಸಕ್ ಹೇಳ್ತಾನ, ಕೇಳುಲೇ ಅದನ್ನ ಅಗದಿ ತಿಳ್ಕೊಬೇಕನ್ನೋ ಒಲವು ಇದ್ರೆ ಅಷ್ಟೇ ಹೇಳ್ಬೇಕು. ಇದನ್ನು ಬಾಕಿ ತಗೊಂಡಲ್ಲಿ ಹೇಳಕ್ ಹೋಗ್ಬಾರ್ದು. ನನಗೆ ಬರ್ದದಂತ ಪ್ರದರ್ಶನ ಮಾಡಕ್ ಹೋಗಿಯಲ್ಲಿ ಪಾಂಡಿತ್ಯ ತೋರ್ಸಾಕ. ತಿಳುಪ ಬೇಳುವುದು ತನ್ನ ಒಲವಿಂದ ತಿಳಿಯಲಿಕ್ಕೆ ನಳನಾಕಿ ಬೆಸಗೊಂಬುದಲ್ಲ ಉಳಿದಂಥದ್ವೈತ ವಿಷಯ. ಅಲ್ಲಿ ಕೇಳು ಒಲವು ಐತಿ ಅಂದ್ರೆ ಅದು ಹೇಳ, ಇಲ್ಲ ಅಂದ್ರೆ ಹೇಳಕ್ ಹೋಗ್ಬಾರ್ದು. ಸುಮ್ಮನೆ ಅರೇದ್ರ ಹಂಗಿದ್ದು ಅದಕ್ಕೆ ಯಾವಾಗಲೂ ಅದ್ರ ಒಳಗೆ ಆಂತರಿಕ ಅಭ್ಯಾಸ ನಡೀತೈತೆ. ಹೊರಮುಖ ಆಗುದಿಲ್ಲರತಿ ಅವನು. ಇನ್ನೊಬ್ರು ಉತ್ಸಾಹವರೆಗೂ ಹೋಗೋ ಪ್ರಸಂಗನ ಬರುದಿಲ್ಲ. ಯಾವಾಗಲೂ ಒಳಗೆ ಅದು ಆಂತರಿಕವಾಗಿ ನಡೀತಂತಾನೆ. ವಿಷಯ ವಾಸನೆಗಳಿದ್ವು ಅಂದ್ರೆ ಮನಸ್ಸು ಹರಿದಾಡಿ ಚಾಲು ಆಗ್ತದೆ. ನಿದ್ದೆ ಆರಾಮ ಇದ್ದೀವಿ ಅಂತೀರಲ್ಲ ಅಲ್ಲಿ ಯಾವ ವಿಷಯಗಳ ಸಂಪರ್ಕ ಹೋಗಿತ್ತು ಹೇಳ್ರಿ. ತಾತ್ಪೂರ್ತಿಗೆ ವಿಶ್ರಾಂತಿ ಹೊಂದುವಾಗ ಯಾವ ವಿಷಯಗಳ ಸಂಪರ್ಕ ಇಲ್ಲ ಅಲ್ಲಿ. ಇನ್ನು ಶಾಶ್ವತ ಸುಖ ಹೊಂದಬೇಕಾತಂದ್ರೆ ಯಾವ ವಿಷಯಗಳ ಸಂಪರ್ಕ ಐತೆ ಅಲ್ಲಿ ಹೇಳಿ. ಲಗ್ನ ಪತ್ರ ಹಂಚೋದಂದ್ರೆ ಏನ್ರಿ? ಇನ್ನು ಮ್ಯಾಲ ನಾ ಸುಖಿ ಆಗ್ತೇನೆ ಪೂ ಅಂತ ಹಂಚ್ತಾನ, ಹೌದಿಲ್ಲ? ಸುಖ ಹೊಂದಾಗ ಕಾಗದ ಪತ್ರ ಹಂಚ್ಬೇಕಾಗತ್ತೇನ? ಸುಖ ಹೊಂದಾಗ ಕಾಗದ ಪತ್ರ ಹಂಚ್ಬೇಕಾಗತ್ತೆ. ನಾವು ಏನ್ ಮಾಡ್ತೇವೆ ಎಂಬುದು ತಿರುಗಿ ನಿಂತು ನಾವು ಪರಿಶೀಲನೆ ಮಾಡಿ ನೋಡ್ಕೋಬೇಕು. ವೇದಾಂತ ಅಂದ್ರೆ ಎಲ್ಲರೂ ಈಗ ಹುಳ್ಗ ಬಳಗ ಮಾತಾಡೋದಕ್ಕೆ ವೇದಾಂತ ಅಂತ ತಿಳ್ಕೊಂಡ್ಬಿಟ್ಟಾರ. ಅದನ್ನ ಜೀವನದೊಳಗೆ ಆಚರಣೆಯೊಳಗೆ ತೊಗೊಂಬರವ್ರು ಎಲ್ಲೋ ಒಬ್ರು ತಗೊಂಡವ್ರಿಗೆ ಲಾಭ ಅದ. ಆಚರಣೆಯೊಳಗೆ ತೊಗೊಂಡ್ರೆ ಧ್ಯಾನ ಕೂತಾದ್ರೆ ಲಾಭ ತಗೊಳಂಗಿಲ್ಲ, ಬಿಡೋಂಗಿಲ್ಲ. ಹಾಗೆ ಕೇಳಿ ಮನೆಗೆ ಎದ್ದು ಅಲ್ಲಿಗೆ ಒಂದೀಟಾರ ಬದಲಾವಣೆ ಆಗೈತೆ ನೋಡ್ಕೊ. ಜೀವನ ನಿಮಗೆ ಪರಿವರ್ತನೆ ಆದ್ರೆ ಅಡ್ಡಿ ಇಲ್ಲ. ಆಗಲಿಲ್ಲ ಅಂದ್ರೆ ಕೇಳಿ ಏನು ಮಾಡೋದು? ಬೇಕಾದಂಗೆ ಹೇಳೋದು ಕೇಳೋದು ಮಾಡಿರೋ ಸುಧಾ ಮತ್ತು ಎಂದಿನಂತೆ ಹಂಗ ಐತೆ ಚಾಳ್ಯಾಗ ಇದ್ರೆ ಏನು ಮಾಡೋದು? ಒಂದು ಈಟಾರ ಬದಲಾವಣೆ ಆಗ್ಬೇಕಿಲ್ಲ, ಆದ್ರೆ ಅಡ್ಡಿ ಇಲ್ಲ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರ. ದಿನ ಆಶ್ರಮಕ್ಕೆ ಹೋಗೈತಪ್ಪ, ಇದು ಏನು ಬದಲಾವಣೆ ಆಗಿಲ್ಲ ಬಿಡಿಲ್ಲ ಅಂತ ಹೌದಿಲ್ಲ? ಮೊದ್ಲಿನ ಚಾಳಿ ಇದು ಏನು ಮಾಡಿದ್ರು ಹೋಗುದಿಲ್ಲ ಅಂತ. ಅದಕ್ಕೆ ಕುಂತಾಡೋವಾಗಿನ ಬುದ್ಧಿ ಕುಣಿಗೆ ಹೋಗುತ್ತಂಕ ಅಂತಾರಲ್ಲ. ಇದು ಬದಲಾಗಿರುದಿಲ್ರಿ. ವಯಸ್ಸಾದ್ಮ್ಯಾಗ ಏನು ತಿಳಿದಿಲ್ಲ ಇಲ್ಲಿ. ಆ ವಯಸ್ಸಿನ ಪೀರಿಯಡ್ ಇದ್ದಾಗ ಏನಾರ ಬದಲಾವಣೆ ಆಗ್ಬೇಕದು. ಆ ಪೀರಿಯಡ್ನಾಗ ಹೇಳಿರ ಎಲ್ಲ ಬಲ್ತ್ ಮ್ಯಾಗ ಬಂದು ಕುಂಡಿರ್ತೇವಲ್ಲ. ಈ ಮುದುಕಾದ್ಮ್ಯಾಗ ಏನ್ ವಯಸ್ಸಿದ್ದಾಗ ಬರ್ಬೇಕು. ಸಾಕೈತಿ ಇತ್ತಾಗ ಬರಾಕ. ವಯಸ್ಸಿದ್ದಾಗ ಹರ್ಯಾಡಿದೆ ಎಲ್ಲ ಕತಿ ಮುಗಿದ ಮ್ಯಾಗ ಬಂದು ಕುಂತ್ರಿ ಏನ್ ಉಳ್ದೈತೆ ನಿನಗೆ? ನೆನಪಿಸೋದ ಉಳಿದಲ್ರಿ. ಮೆಮೊರಿ ಪವರ್ ಎಲ್ಲ ಹೋಗ್ಬಿಟ್ಟದ ಅದು, ಹೌದಿಲ್ಲ? ಗ್ಯಾಸ್ ತಿಂದು ಬಿಟ್ಟದೆ. ಅದಕ್ಕೆ ಏನು ಮುಖಾಗಿಲ್ಲ. ಉಳ್ದಿಲ್ಲ ಅದು.
ಓದಿದ್ರೆ ಕೇಳಿದ್ರೆ ಮತ್ತೆ ಪುನಃ ಇದು ಅಭ್ಯಾಸದಾಗ ತೊಡಗ್ತಿದ್ದವು. ಅಲ್ಲಿ ಯಾಕೆ ಹೋಗಿದ್ದಿ? ಜಡಬುದ್ಧಿ ಜಡಸಂಗ ಯಾಕೆ ಮಾಡ್ತಿದ್ದಿ? ಇದು ಹೊಳೆದಿದ್ರೆ ಅದೇ ಅದ್ರ ಗುರ್ತ. ತಿಳಿದೈತೆ ಅನ್ನೋದ್ರ ಗುರ್ತೇನಪ್ಪ, ಒಳಗೆ ಆಂತರಿಕ ಅಭ್ಯಾಸ ನಡಿಬೇಕು ಅಂತ. ಆಂತರಿಕ ಅಭ್ಯಾಸ ಮಾಡ್ಬೇಕಾದ್ರೆ ಬಹಿರ್ಬೇಕು, ರೊತ್ತಿ ಬಂದ್ ಮಾಡ್ಬೇಕು. ಎಲ್ಲಿ ಅವ್ ಹೊರಗೆ ಹೋಗಕ್ಕೆ ಹೋಗುದು, ರೊತ್ತಿ ಹೊರಗೆ ಹಾರಿ ಬಿಡುದು. ಯಾಕೆ ಹೊಕ್ಕಿಲ್ಲ ಮನಸ್ಸ, ಅಲ್ಲಿ ಏನೈತಿ ನಿನ್ಗೆ, ನಿನಗದ್ರೊಳಗೆ ಏನುಂಟು ಅಂತ ಮನುಷ್ಯಗೆ ಬುದ್ಧಿ ಹೇಳಿ ಒಳಗೆ ಅಂತರ್ಮುಖಿಯಾಗಿ ಅಭ್ಯಾಸ ಮಾಡ. ಹೊಳೆದವ ಏನ್ ಒಳಗೆ ಸುಮ್ಮನೆ ಅದರ ಅನುಸಂಧಾನದ ಕೊಡ್ತಾನೆ. ಆಂತರಿಕವಾಗಿ ಹೊರಗಿನ ಗದ್ದಲ ಎಲ್ಲ ಬಂದ್ ಮಾಡು. ಯಾವ ಗದ್ದಲಕ್ಕೂ ಹೋಗುದು, ನಿಜವನ್ನ ತಿಳಿಬೇಕು ನಾವು. ನನ್ನ ಟೆನ್ಷನ್ ಮಾಡು, ನನ್ನ ಪೋಲಿ ಒಂದು ಕಿತ್ತು ಬಿಡು. ನಾನು ಭಾಳ ಸದಕ್ಲ ಅದ್ರಾಗ ಸಾಮಾನುಗಳು ಬೇರೆ ಬೇರೆ ಇಷ್ಟ ಒಂದು ಹೊಂದಿಸುವುದು. ಮತ್ತು ದಿನಕ್ಕೆ ದಿನ ಆಗೋದಿಲ್ಲ ಏನದು.